ಕರ್ನಾಟಕದಲ್ಲಿದ್ದ ಎಲ್ಲ ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಏನಿದೆ ಪೂರ್ಣಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಂದೆ ಶರಣಾಗಿದ್ದಾರೆ ತೊಂಬಟ್ಟು ಲಕ್ಷ್ಮಿ ಅವರು. ಎ ಕೆಟಗರಿ ಅನ್ವಯ ಪರಿಹಾರ ನೀಡುವುದಾಗಿ ಜಿಲ್ಲಾಡಳಿತ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ದಶಕಗಳಿಂದ ನಕ್ಸಲ್ ಚಟುವಟಿಕೆಗಳಿಂದ ದೂರ ಉಳ್ಕೊಂಡು ಆಂಧ್ರ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಂಥ ಲಕ್ಷ್ಮಿ ತೊಂಬಟ್ಟು ಇವರು ಈಗ ಶರಣಾಗತಿ ಆಗಿದ್ದಾರೆ. ಆರೋಗ್ಯ ಪರೀಕ್ಷೆ ನಡೆಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಪುನರ್ವಸತಿ, ತರಬೇತಿ, ವಿದ್ಯಾಭ್ಯಾಸಕ್ಕೂ ಕೂಡ ಅವಕಾಶ ಇದೆ. ಈಕೆಯನ್ನ ಎ ಕೆಟಗರಿಯಲ್ಲಿ ಪರಿಗಣಿಸಲಾಗುವುದು. ಆಕೆ ಹೇಳಿರುವ ಊರಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಈಗಾಗಲೇ ನಕ್ಸಲರನ್ನ ಶರಣಾಗತಿ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ಬುಲಾವ್ ಕೊಟ್ಟಿದ್ರು. ಎಲ್ಲರೂ ಕೂಡ ಶರಣಾಗತಿ ಆಗ್ರಿ, ನಿಮಗೆ ಬೇಕಾಗಿರುವಂಥ ವಸತಿ, ಸೌಕರ್ಯ, ತರಬೇತಿ ಎಲ್ಲ ಕೂಡ ಕಲ್ಪಿಸ್ಕೊಡ್ತೀವಿ ಅಂತ. ಅದರಂತೆ ಇತ್ತೀಚೆಗಷ್ಟೇ ನಕ್ಸಲರು ಶರಣಾಗತಿ ಆಗಿದ್ರು. ಈಗ ಮತ್ತೋರ್ವ ಮಹಿಳೆ ಕೂಡ ಶರಣಾಗತಿ ಆಗಿರೋದು. ಮೆಡಿಕಲ್ ಟೆಸ್ಟ್ ಆದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ತರಬೇತಿ ಕೊಡೋದಿರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಊರಿನಲ್ಲಿರುವಂಥ ಒಂದಷ್ಟು ಸಮಸ್ಯೆಗಳೇನಿರ್ತವೆ ಅವೆಲ್ಲವನ್ನೂ ಕೂಡ ಪರಿಹರಿಸ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಇವರು ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ತೊಂಬಟ್ಟು ಅಂತ ನಮ್ಮ ಕುಂದಾಪುರ ಅಮಾಸೆ ಬೈಲು ಊರಿನವರು. ಅಲ್ಲಿ ತೊಂಬಟ್ಟು ಅನ್ನೋ ಗ್ರಾಮದಿಂದ ಬಂದಿರುವರು. ಅವರು ಇವತ್ತು ರಾಜ್ಯ ಸಮಿತಿಯ ಸದಸ್ಯರಾದಂತಹ ಶ್ರೀಪಾಲ್ರವರು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರು ಇವತ್ತು ಶರಣಾಗತಿ ಆಗ್ತೀನಿ ಅಂತ ಬಂದಿದ್ದಾರೆ. ಅವರೀಗ ಮಾಧ್ಯಮದ ಮುಂದೆ ಅವರ ಒಂದು ಹೇಳಿಕೆಯನ್ನು ಅವರು ಕೊಡ್ತಾರೆ. ಇವರು ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ತೊಂಬಟ್ಟು ಅಂತ ನಮ್ಮ ಕುಂದಾಪುರ ಅಮಾಸೆ ಬೈಲು ಊರಿನವರು. ಈಗ LADC ಅಂತಿದೆ, ಲೀಗಲ್ ಸರ್ವಿಸ್ ಸೆಂಟರ್. ಇದರಲ್ಲಿ LADC ಅಂತೇಳಿ ಡಿಫೆನ್ಸ್ ಕೌನ್ಸಿಲ್ ಅಂತ ಸುಪ್ರೀಂ ಕೋರ್ಟ್ ಇನ್ನೊಂದು ಚೀಫ್ ಜಸ್ಟಿಸ್ ಇದು ಮಾಡಿದ್ರು. ಈಗ ಅಲ್ಲಿ ಆ ಫೆಸಿಲಿಟಿ ಕೊಡಬೇಕು ಮತ್ತು ಜೊತೆಗೆ ಸ್ಪೆಷಲ್ ಕೋರ್ಟನ್ನು ಮಾಡೋದಕ್ಕೆ ಪ್ರಾವಿಷನ್ ಇದು ಮಾಡಬೇಕು. ಅಲ್ಲಿ ಸ್ಪೆಷಲ್ ಆಗಿ ಹೇಗೆ PP ಇರ್ತಾರೋ ಅದೇ ರೀತಿ ಡಿಫೆನ್ಸ್ ಕೌನ್ಸಿಲ್ ಇದಕ್ಕೂ ಕೂಡ ಸರ್ಕಾರ ಪ್ರಾಧಾನ್ಯ ಕೊಡಬೇಕು ಅಂತೇಳಿ ಸರ್ಕಾರದ ಮುಂದೆ ಡಿಮ್ಯಾಂಡ್ ಮಾಡ್ತಿದೆ ಕಮಿಟಿ ಮತ್ತು ನಾಗರಿಕ ಸಮಿತಿ ಅವರು ಕೂಡ. ಅದು ಸರ್ಕಾರ ಪ್ರೋಸೆಸ್ಸನ್ನು ಕೂಡ ಪಾಸಿಟಿವ್ ಆಗಿ ಇದು ಮಾಡ್ತೇವೆ. ಇವತ್ತು ನಾಳೆ ಹಂಗೆ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಮಿಟಿ ಎಲ್ಲವೂ ಕೂಡ ಹೈಕೋರ್ಟಿಗೆ ಅಪ್ರೋಚನ್ನು ಮಾಡ್ತಾಯಿದೆ. ಸ್ಪೆಷಲ್ ಕೋರ್ಟ್ ಇದೆ. ಒಂದು ಎ ಕೆಟಗರಿಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ B ಕೆಟಗರಿಯಲ್ಲಿ ಇರುವವರು, ಅಂದರೆ ಎ ಕೆಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದು. ಅದರಲ್ಲಿ B ಕೆಟಗರಿಯಲ್ಲಿ 5 ಲಕ್ಷ, ಅದರಲ್ಲಿ 5 ಲಕ್ಷ ಬರುತ್ತೆ ಅವರಿಗೆ. ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋದು. ಇನ್ನೊಂದು 3ನೇ C ಕೆಟಗರಿಯಲ್ಲಿ 2 ಲಕ್ಷ ಇದೆ. 2 ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್, ಆ ರೀತಿ ಇನ್ಫಾರ್ಮೇಷನ್ ಕೊಡುವಂಥದ್ದು ಅವರನ್ನು ಒಳಗೊಂಡಿರುವಂಥದ್ದು. ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಈಗಾಗಲೇ 6 ಜನ ನಕ್ಸಲರು ಕೂಡ ಶರಣಾಗತಿ ಆಗಿದ್ರು. ಅದರ ಬೆನ್ನಲ್ಲೇ ಮತ್ತೋರ್ವ ನಕ್ಸಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂಥ ಲಕ್ಷ್ಮಿ ತೊಂಬಟ್ಟು ಕೂಡ ಶರಣಾಗತಿ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ ಮತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸೋದು. ಅದಾದಮೇಲೆ ಏನೇನು ಪ್ರಕ್ರಿಯೆಗಳಿದೆ, ಎಷ್ಟೊತ್ತಿಗೆ ಮುಗಿಬಹುದು?
ಸೌಖ್ಯ, ನಿಜವಾಗ್ಲೂ ರಾಜ್ಯದಲ್ಲಿ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಮುಖ್ಯವಾಹಿನಿಗೆ ನಕ್ಸಲರು ಬರ್ತಾ ಇರುವಂತದ್ದು. ಏನು ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಈಗ ಉಡುಪಿ ಜಿಲ್ಲೆಯ ಮತ್ತೋರ್ವ ನಕ್ಸಲ್ ಲಕ್ಷ್ಮಿ ತೊಂಬೊಟ್ಟು ಏನಿದ್ದಾರೆ, ಇವರು ಕೂಡ ಈಗ ಮುಖ್ಯವಾಹಿನಿಗೆ ಬಂದಿರುವಂತದ್ದು. ಇವತ್ತು ಇವರು ಸರೆಂಡರ್ ಆಗಿರುವಂತದ್ದು. ಇವರ ಸಹೋದರರೊಂದಿಗೆ ಬಂದು ಇವತ್ತು SP ಆಫೀಸ್ ಅಲ್ಲಿ ಇವರು ಸರೆಂಡರ್ ಆಗಿದ್ದಾರೆ. 2006ರಲ್ಲಿ ಈಕೆ ನಕ್ಸಲ್ಗೆ ಜಾಯಿನ್ ಆಗಿದ್ದು. ಈಕೆಯ ವಿರುದ್ಧ ಸುಮಾರು 3 ಪ್ರಕರಣ ಆಯಿತು. ಪ್ರಮುಖವಾಗಿ ಉಡುಪಿಯ ಅಮಾವಾಸ್ಯೆ ಪೊಲೀಸ್ ಠಾಣೆ ಏನಿದೆ, ಇಲ್ಲಿ ಅಮಸಬೈಲ್ ಪೊಲೀಸ್ ಠಾಣೆಯಲ್ಲಿ ಈಕೆಯ ಮೇಲೆ 3 ಪ್ರಕರಣ ದಾಖಲಾಗಿತ್ತು. ಈಕೆ ಏನು ಆಂಧ್ರ ಪ್ರದೇಶ ಭಾಗದಲ್ಲಿ ಹೆಚ್ಚು ಇದರಿಂದ ಏನು ಸಕ್ರಿಯರಾಗಿದ್ಲು ನಕ್ಸಲ್ ಚಟುವಟಿಕೆಯಲ್ಲಿ ಅನ್ನುವಂತ ಮಾಹಿತಿ ಕೂಡ ಇತ್ತು. ಆದ್ರೆ ಯಾವಾಗ ಕರ್ನಾಟಕದಲ್ಲಿ ಮೊನ್ನೆ ತಾನೇ ಈ ವಿಕ್ರಮ್ ಗೌಡ ಎನ್ಕೌಂಟರ್ ಆಯ್ತು, ಆ ಬಳಿಕ ಅನೇಕ ನಕ್ಸಲರು ಶರಣಾಗಿದ್ರು. ಇದರಿಂದ ಪ್ರೇರೇಪಿತಗೊಂಡು ಪ್ರಮುಖವಾಗಿ CM ಏನು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ನಕ್ಸಲರಿಗಾಗಿ, ಅದರಿಂದ ನಾನು ಪ್ರೇರೇಪಿತಗೊಂಡು ನಾನೀಗ ಶರಣಾಗ್ತಿದ್ದೀನಿ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಪ್ರಮುಖವಾಗಿ ಆಕೆಯ ಊರು ಏನಿದೆ, ಆ ಊರಿನಲ್ಲಿರುವಂತ ಕೆಲವೊಂದಿಷ್ಟು ಜ್ವಲಂತ ಸಮಸ್ಯೆಯನ್ನ ಬಗೆಹರಿಸಬೇಕು ಮತ್ತು ತನಗೂ ಕೂಡ ಸಾಮಾನ್ಯ ಜನರಂತೆ ಬದುಕೋದಕ್ಕೆ ಒಂದು ಅವಕಾಶವನ್ನ ಮಾಡಬೇಕು ಮತ್ತು ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತ ಅವಕಾಶವನ್ನ ನೀಡಬೇಕು ಅನ್ನುವಂತ ಬೇಡಿಕೆ ಆಕೆ ಇಟ್ಟಿರುವಂತದ್ದು. ಇವತ್ತು ಬಹುತೇಕ ಎಲ್ಲ ಪ್ರಕ್ರಿಯೆಗಳು ಈಗ ಮುಗ್ದಿರುವಂತದ್ದು ಸೌಖ್ಯ. ಈಕೆ ಏನಿದೆ, ಈಕೆಯೊಂದಿಗೆ ಬಹುತೇಕವಾಗಿ ಕರಾವಳಿ ಭಾಗದ ಒಂದು ನಕ್ಸಲ್ ಏನಿದೆ, ನಕ್ಸಲ್ ಚಟುವಟಿಕೆಗಳು ನಡೆಸ್ತಾ ಇದ್ದವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ಶರಣಾಗಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಅನ್ಸ್ಕೊಂಡು ಬಂದಿದ್ದೀನಿ. ತಿರುವ ಪರಿಸ್ಥಿತಿ ವಲ್ಲ ಏನು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ